ಶತ್ರುಶೇಷವಿದಲ್ಪವೆಂದುಳುಹುತ್ತ ಬರಲಾಗದು ಕಣ. ಭೂಪೋತ್ತಮರುಗಳು ವೈರಿರಾಯರ ವಂಶಬೀಜವನು ಬಿತ್ತುವರೆ ನೇತ್ರಾವಳಿಯ ಮೀಟೆತ್ತಿ ಕಾರಾಗಾರದೊಳಗೆ ಕಳತ್ರ ಸಹಿತನ ಶನದಲಧಿಕ ವ್ರತವ ಮಾಡೆಂದ. ವಿಷವನಣುವೆಂದಳು ಕದುಪ ಭೋಗಿಸಲು ಕೊಲ್ಲದೆ ಬಿಡುವುದೇ. ಕರಗಸದ ನಡು ಬಡವಾದರೆಯು ಕೊಯ್ದಿಕ್ಕದೆ ತರುವ. ಶಿಶುವಿವನು ಸಾಮರ್ಥ್ಯ ಪುರುಷನೇ ಪುಸಿಕಣ ಎಂದುಳುಹಿದೊಡೆ ರಕ್ಕಸನ ಹನು ಮುಂದಕ್ಕೆ ತನಗವನೆಂದನ ಶಕುನಿ. ಕಾಲವನು ಗೂಗೆಗಳು ನಿರ್ಜರರೇಳಿಗೆಯನಾದೈತ್ಯರುಗಳು ತಮಾಳಿರವಿರಶ್ಮಿಗಳ ನಾಬಲು ನಿದ್ರೆಯನು ಚೋರ. ಕಾಲಭುಜಗನು ಗರುಡನುಳಿವನು ತಾಳದಂದದಿ ಪಾಂಡವರು ನಿನ್ನೇಳಿಗೆಯ ಸೈರಿಸರು ಚಿತ್ತೈಸೆಂದನ ಶಕುನಿ. ವಿಗಡ ರುದ್ರನು ಲೋಚನಾಗ್ನಿಯೊಳಗು ಮಿಗೆಯ ಕೋಪದಲ್ಲಿ ಕಾಮನ ಮಿಗೆ ದಹಿಸಿದಂದದಲ್ಲಿ ರಿಪು ಕುಂತಿ ಕುಮಾರಕರ. ಹೊಗೆದು ಕಳೆಲಾಕ್ಷಾಭವನದಲ್ಲಿ ಹಗೆಗೆ ಹರಿಬಹುದಲ್ಲದಿರ್ದೊಡೆ ವಿಗಡಿಸುವುದೈ ರಾಜಕಾರ್ಯವಿದೆಂದನ ಶಕುನಿ. ಶತ್ರುಗಳಲ್ಲಿ ಯಾರೊಬ್ಬನು ಉಳಿದರೂ ಏನು ಮಹಾ ಎಂದು ತಾತ್ಸಾರ ಮಾಡಬೇಡ. ರಾಜರು ವೈರಿರಾಜರ ವಂಶ ಬೀಜವನ್ನು ಉಳಿಸುವುದಾದರೆ ನೀನು ಕಣ್ಣುಗಳನ್ನು ಕಳೆದುಕೊಂಡು ಸೆರೆಮನೆಯಲ್ಲಿ ಹೆಂಡತಿಯೊಡನೆ ಉಪವಾಸ ವ್ರತವನ್ನು ಮಾಡು. ವಿಷವು ಸ್ವಲ್ಪವಿದೆ ಎಂದು ಹೆದರದೆ ತಿಂದರೆ ವಿಷವು ನಿನ್ನನ್ನು ಕೊಲ್ಲದೇ ಬಿಡುವುದೇ. ಗರಗಸವು ನಡುವಿನಲ್ಲಿ ತೆಳ್ಳಗಿದ್ದರೂ ಮರವನ್ನು ಕೊಯ್ಯದೆ ಬಿಡುತ್ತದೆಯೇ. ಇವನಿನ್ನೂ ಮಗು, ಇವನಿಗೆ ಸಾಮರ್ಥ್ಯವಿರುವುದು ಸುಳ್ಳು ಎಂದು ಉಳಿಸಿದರೆ ಮುಂದೆ ಅವನು ರಕ್ಕಸನಾಗಿ ನಿನ್ನನ್ನೇ ತಿಂದು ಬಿಡುತ್ತಾನೆ. ಹಗಲನ್ನು ಗೂಗೆಗಳು, ದೇವತೆಗಳ ಏಳಿಗೆಯನ್ನು ರಾಕ್ಷಸರು, ಕತ್ತಲು ಸೂರ್ಯಕಿರಣಗಳನ್ನು, ಕಳ್ಳನು ನಿದ್ದೆಯನ್ನು, ಹಾವು ಗರುಡನನ್ನು ಸಹಿಸುವುದಿಲ್ಲ. ಹಾಗೆಯೇ ಪಾಂಡವರು ನಿನ್ನ ಏಳಿಗೆಯನ್ನು ಸಹಿಸುವುದಿಲ್ಲ. ರುದ್ರನು ಹಣೆಗಣ್ಣಿನ ಬೆಂಕಿಯಿಂದ ಮನ್ಮಥನನ್ನು ಮಹಾಕೋಪದಿಂದ ಸುಟ್ಟಂತೆ ನಿನ್ನ ಶತ್ರುಗಳಾದ ಕುಂತಿಯ ಮಕ್ಕಳನ್ನು ಅರಗಿನ ಮನೆಯಲ್ಲಿ ಸುಟ್ಟು ನಾಶ ಮಾಡು. ಆಗ ಶತ್ರುನಾಶವಾಗುತ್ತದೆ. ಇಲ್ಲದಿದ್ದರೆ ರಾಜಕಾರ್ಯವು ನಿನ್ನ ಹಿಡಿತ ತಪ್ಪಿ ಹೋಗುತ್ತದೆ ಎಂದು ಇನ್ನೂ ಮುಂದುವರಿದು ಆಡುತ್ತಾನೆ.